ಮಹಾಶಿವರಾತ್ರಿ ಎಲ್ಲೆಡೆ ಶಿವಮಯ. ಶಿವರಾತ್ರಿಯ ಅಂಗವಾಗಿ ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪದೀಪ ಅಲಂಕಾರ ಒಂದೆಡೆಯಾದರೆ, ಸಾಲಿನಲ್ಲಿ ನಿಂತು ಭಕ್ತ ಸಮೂಹ ಶಿವಲಿಂಗದ ದರ್ಶನ ಪಡೆಯುವುದು ಮತ್ತೊಂದೆಡೆ. ಅದೇ ರೀತಿ ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾಗಿರುವ ರಾಜಾಜಿನಗರದ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರದ ದೇವಸ್ಥಾನದಲ್ಲೂ ಕೂಡ ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಸುಂದರೇಶ್ವರ ಸ್ವಾಮಿಗೆ ವಿಶೇಷ ರುದ್ರಾಭಿಷೇಕ, ರುದ್ರಹೋಮ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಗಿರಿಜಾ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿತ್ತು. ದೇವಸ್ಥಾನದ ಅಧ್ಯಕ್ಷರಾದ ಆರ್.ವಿ. ಹರೀಶ್ ರವರ ಹಾಗೂ ಟ್ರಸ್ಟ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಜರುಗಲಿವೆ. ಕೈಲಾಸ ವೈಕುಂಠ ಮಹಾಕ್ಷೇತ್ರ ದೇವಸ್ಥಾನ ಇದು ರಾಜಾಜಿನಗರ 5ನೇ ಬ್ಲಾಕ್ನಲ್ಲಿದೆ. ಇಲ್ಲಿ ಎಲ್ಲ ದೇವರುಗಳು ಇದೆ. ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿ ಮತ್ತು ಸುಂದರೇಶ್ವರ ಸ್ವಾಮಿ ಇವೆರಡು ಪಕ್ಕಪಕ್ಕ ಗರ್ಭಗುಡಿಯಲ್ಲೇ ಇದೆ. ಅದು ಭಾಳ ವಿರಳ, ಯಾಕೆಂದರೆ ಒಂದು ಪ್ರಾಂಗಣದಲ್ಲಿರ್ತದೆ, ಆದರೆ ಪಕ್ಕಪಕ್ಕದಲ್ಲಿರೋದು ಭಾಳ ವಿರಳ. ಮತ್ತು ಇಲ್ಲಿ ಎಲ್ಲವೂ ದಂಪತಿಗಳ ಸಮೇತ ಇರತಕ್ಕಂಥ ದೇವರುಗಳು ಹೆಚ್ಚಾಗಿದೆ. ಮೊದಲನೇದಾಗಿ ಇಲ್ಲಿ ಬಲಮುರಿ ಗಣಪತಿ, ಬೆಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಪಂಚಮುಖಿ ಆಂಜನೇಯ ಮತ್ತು 14 ಅಡಿ ನಿಂತಿರತಕ್ಕಂಥ ಶನಿ ಮಹಾತ್ಮ ಮತ್ತು ಪಂಚಮುಖಿ ಆಂಜನೇಯ, ಶ್ರೀದೇವಿ ಭೂದೇವಿ ಸಮೇತ ರಂಗನಾಥ ಸ್ವಾಮಿ. ಅದು ಪ್ರಪಂಚದಲ್ಲೇ ದೊಡ್ಡದು, ಏಕಶಿಲಾ 26 ಅಡಿ. ಮತ್ತು ಮಹಾಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ, ಸುಂದರೇಶ್ವರ ಸ್ವಾಮಿ, ತ್ರಿಪುರ ಸುಂದರಿ ಮತ್ತು ನಮ್ಮ ಕಾಳಭೈರೇಶ್ವರ, ಸಾಯಿಬಾಬಾ ಮತ್ತು ಗುರು ದಕ್ಷಿಣಾಮೂರ್ತಿ, ಈ ರೀತಿ ಈ ನವಗ್ರಹಗಳು ಎಲ್ಲ ದೇವರುಗಳು ಇದೆ. ಮತ್ತು ಇಲ್ಲಿ ನಮಗೆ ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತೂ ಬೆಂಗಳೂರಿಗೆ ನಮ್ಮದೇ ಹೈಯೆಸ್ಟ್ ಕ್ರೌಡು. ಇಲ್ಲಿ 3 ರ್ಯಾಂಪ್ ಮಾಡಿರ್ತೀವಿ, VIP ಮತ್ತು ಜನರಲ್ ಕ್ಯೂ ಎಲ್ಲವೂ ಇರ್ತದೆ. ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಪ್ರಸಾದ ಆಗಲಿ, ಎಲ್ಲವೂ ನಮ್ಮ ಪೂಜೆಗಳಾಗಲಿ, ಅರ್ಚಕರು ಹೋಮ ಆಗಲಿ, ಸಂಕಲ್ಪ ಆಗಲಿ, ಎಲ್ಲವೂ ಭಾಳ ಅಚ್ಚುಕಟ್ಟಾಗಿ ನಡೀತದೆ. ನಂತರ ಅದೇ ರೀತಿ ಶಿವರಾತ್ರಿ, ವೈಕುಂಠ ಏಕಾದಶಿ ನಂತರ ಶಿವರಾತ್ರಿ ಭಾಳ ಅದ್ದೂರಿಯಾಗಿ 2 ದಿವಸ ನಡೀತದೆ. ನಾಳೆ ಗಿರಿಜಾ ಕಲ್ಯಾಣ ಇರ್ತದೆ ಮತ್ತು ಮೆರವಣಿಗೆ ಇರ್ತದೆ. ಮತ್ತು ಹೋಮ ಬೆಳಗ್ಗೆ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗಿರೋದು ಮತ್ತು ಕಂಟಿನ್ಯೂ ಆಗಿ ರಾತ್ರಿ ಎಲ್ಲ ಇರ್ತದೆ. ನಾಳೆ ರಾತ್ರಿವರೆಗೂ ಕಂಟಿನ್ಯೂ ಕಾರ್ಯಕ್ರಮಗಳಿರ್ತದೆ. ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ, ಪ್ರಸಾದಗಳಿರ್ತದೆ. ಮತ್ತು ಇಲ್ಲಿ ವಿಶೇಷ ಅಂದರೆ ಇವತ್ತು ಶಿವನ ದೇವಸ್ಥಾನದಲ್ಲಿ ಎಲ್ಲ ಕಡೆ ಎಲ್ಲರೂ ಉಪವಾಸ ಇದ್ದು ಮತ್ತು ಜಾಗರಣೆ ಇದ್ದು ಶಿವನ ಭಾಳ ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ಇವತ್ತು ಅವರು ಕೆಲಸ ಕಾರ್ಯಗಳು ನೆರವೇರ್ತದೆ ಅನ್ನೋದು. ಹಾಗಾಗಿ ಎಲ್ರಿಗೂ ಒಂದು ನಂಬಿಕೆ. ನಮಗೆ ಬೆಳಗ್ಗೆ 4 ಗಂಟೆಯಿಂದ ಸತತವಾಗಿ ಜನ ಬರ್ತಾನೇ ಇದ್ದಾರೆ. ಇದು ನಾಳೆ ರಾತ್ರಿವರೆಗೂ ಹೀಗೆ ಜನ ಬರ್ತಾನೆ ಇರ್ತಾರೆ. ಹಾಗಾಗಿ ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಕ್ಯೂ ಆಗಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು, ಪ್ರಸಾದಗಳಿರ್ಬೋದು, ಎಲ್ಲವೂ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಬಂದು ಈ ಭಗವಂತನ, ಯಾಕೆಂದರೆ ನಮ್ಮಲ್ಲಿ ಇರತಕ್ಕಂಥ ಭಾಳ ಶುದ್ಧಿಯನ್ನು ಕಾಪಾಡಿದ್ದೀವಿ. ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿ ದೇವ್ರನ್ನ ಏನೇ ಬೇಡ್ಕೊಂಡ್ರು ನಿಮಗೆ ನೆರವೇರ್ತದೆ. ಹಾಗಾಗಿ ಎಲ್ಲ ಜನರು ಅವರವರ ಏನು ಬೇಡಿಕೆಗಳಿದೆ ಬಂದು ಬೇಡ್ಕೋಬೇಕು. ಮತ್ತು ಈ ದೇವಸ್ಥಾನ ಭಾಳ ನಾವು ಮತ್ತು
ನಮ್ಮ ನರಸಿಂಹನ್ ಸರ್ ಅವರು ಗೌರವಾಧ್ಯಕ್ಷರಾಗಿದ್ದಾರೆ. ಅವರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು ಅವರು. ಮತ್ತು ಶ್ರೀನಿವಾಸ್ ಅವರು ಎಕ್ಸ್ ಕಾರ್ಪೊರೇಟ್ರು BDA ಮೆಂಬರು, ಅವರು ಟ್ರೆಷರರ್ ಆಗಿದ್ದಾರೆ. ಹುಚ್ಚಪ್ಪನವರು ಮಾಜಿ ಮೇಯರು. ಮತ್ತು ವೆಂಕಟೇಶ್ ಅವರು ಸೆಕ್ರೆಟ್ರಿ ಅಡ್ವೊಕೇಟು. ಮತ್ತು ಬಾಬುರವರು ಜಾಯಿಂಟ್ ಸೆಕ್ರೆಟ್ರಿ. ಈಗ ನಮ್ಮ ಈ ಟೀಮು ಸುಮಾರು 2012ರಿಂದ ಭಾಳ ಜೀರ್ಣೋದ್ಧಾರ ಮಾಡಿದ್ದೀವಿ. ಅದರಿಂದ ಇನ್ನೂ ಈ ದೇವಸ್ಥಾನ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತಾಯಿದೆ. ಇದಕ್ಕೆ ಎಲ್ಲರೂ ಸಹಕರಿಸಿ, ಎಲ್ಲರೂ ಕೈ ಜೋಡಿಸಿ ಇನ್ನೂ ಒಳ್ಳೆಯ ದೇವಸ್ಥಾನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಪ್ರಯತ್ನ ಮತ್ತು ಅಭಿಲಾಷೆ. ಮತ್ತು ಇಲ್ಲಿ ಎಲ್ಲ ನಮ್ಮ ಅರ್ಚಕರು ಕೂಡ ಭಾಳ ಶ್ರದ್ಧೆಯಿಂದ ಭಾಳ ಚೆನ್ನಾಗಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಜನತೆ ಭಕ್ತಾದಿಗಳು ಬಂದು ಈ ದೇವಸ್ಥಾನ ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ ಭಾಳಷ್ಟು ಅಭಿವೃದ್ಧಿ ಮಾಡಿದ್ವಿ, ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ. ಹಾಗಾಗಿ ಎಲ್ಲರ ಸಹಕಾರ ಕೋರ್ತಾ ಇನ್ನೂ ಚೆನ್ನಾಗಿ ಆಗಬೇಕು ಅಂಥೇಳಿ ರಾತ್ರಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೂಜಾ ಕೈಂಕರ್ಯಗಳು ಸತತವಾಗಿ ನಡೀತಾ ಇರ್ತದೆ. ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಮತ್ತು ಭರತನಾಟ್ಯಗಳು, ಬೇರೆ ಬೇರೆ ಹಾಡುಗಾರಿಕೆ, ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ. ಅದ್ರ ಜೊತೆಯಲ್ಲಿ ಪೂಜೆಗಳು ನಡೀತಾನೆ ಇರ್ತದೆ. ಅದು ಹಾಗಾಗಿ ಪೂರ್ತಿ ಇವತ್ತು ಬೆಳಗ್ಗೆ 4 ಗಂಟೆಗೆ ಪ್ರಾರಂಭ ಆಯಿತು. ನಾಳೆ ರಾತ್ರಿ 12 ಗಂಟೆವರೆಗೂ ನಡೀತಾನೆ ಇರ್ತದೆ ಪೂಜೆಗಳು. ಕಂಟಿನ್ಯೂ ಬಾಗಿಲೇ ಮುಚ್ಚಲ್ಲ ನಾವು. ನಿರೀಕ್ಷೆ ಇವತ್ತು ಬೆಳಗ್ಗೆಯಿಂದ ನಾಳೆವರೆಗೂ ಕಡಿಮೆ ಅಂದರೂ ಒಂದು 50-60 ಸಾವಿರ ಜನ ಆಗ್ತಾರೆ. ಶಿವರಾತ್ರಿ ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ. ವಿಶೇಷ ಕಾರ್ಯಕ್ರಮ ನಿನ್ನೆ ಬೆಳಿಗ್ಗೆ ಅಭಿಷೇಕ ಆಗಿದೆ, ತಿರುಗಿ ಸಾಯಂಕಾಲ ಅಭಿಷೇಕ ಇದೆ, ತಿರುಗಿ ಮತ್ತೆ ನಾಳೆ ಗಿರಿಜಾ ಕಲ್ಯಾಣ ಎಲ್ಲ ಇದೆ. ವಿಶೇಷವಾಗಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಸರ್, ಈ ಥರ ಲಿಂಗ ದೊಡ್ಡ ಲಿಂಗ ಎಲ್ಲೂ ಇಲ್ಲ ಈ ಕಡೆ? ಇಲ್ಲ, ಇಲ್ಲೇನೆ ಎಲ್ಲ ಈಗ ಎಲ್ಲ ಥರ ಕಾರ್ಯಕ್ರಮಗಳು ಬೆಳಿಗ್ಗೆನೂ ಅಭಿಷೇಕ, ಈಗ ಸಾಯಂಕಾಲ ನಾಳೆ ಗಿರಿಜಾ ಕಲ್ಯಾಣ ಇರೋದ್ರಿಂದ ವಿಶೇಷವಾಗಿ ಇಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಇರ್ತದೆ. ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ವಿನಿಮಯ ಇರ್ತದೆ ಕಂಟಿನ್ಯೂಸ್ ಆಗಿ. ಈಗ ಬೆಳಗಿನ ಜಾವ ಸ್ಟಾರ್ಟ್ ಆಗಿರೋದು, ಈಗ ಸಾಯಂಕಾಲವರೆಗೂ ಪ್ರಸಾದ ವಿನಿಮಯ ಇರೇ ಇರುತ್ತೆ. ಮತ್ತು 1000 ಜನಕ್ಕೆ ಬರೋದಕ್ಕೂ ಯಾವ ತೊಂದರೆ ಇಲ್ಲ. ಲೈನ್ ಮಾಡಿದ್ದೀವಿ, ಲೈನ್ ಮುಖಾಂತರ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಎಲ್ಲ ಥರ ಅನುಕೂಲನೂ ಮಾಡಿದ್ದೀವಿ. ಇಲ್ಲೇನು ಗೊತ್ತಾ, ನೀರಿನ ವ್ಯವಸ್ಥೆನೂ ಇದೆ ಬರೋರಿಗೀಗ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯ ಇದೆ ಕಾರ್ಯಕ್ರಮ, ರಾತ್ರಿ ಎಲ್ಲ ಪೂರ್ತಿ ಕಾರ್ಯಕ್ರಮ ಇರ್ತದೆ. ಪೂರ್ತಿ ವಾಗರ್ಥಾಮಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಜೆ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು. ಈ ಜಗತ್ತಿಗೆ ತಂದೆ ತಾಯಿ ಯಾರು ಅಂತಂದ್ರೆ ಪಾರ್ವತಿ ಪರಮೇಶ್ವರರು. ಈಗ ತನ್ನ ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ತಂದೆ ತಾಯಿ ನಿದ್ದೆ ಕೆಟ್ಟು ನೋಡ್ಕೋತಾರೆ ಅಲ್ವಾ? ಪ್ರಪಂಚಕ್ಕೆ ತಂದೆ ತಾಯಿ ಯಾರು? ಪಾರ್ವತಿ ಪರಮೇಶ್ವರ್. ಇವತ್ತು ಅವರು ಇಬ್ಬರು ವಿಶ್ರಾಂತಿ ಸಮಯ, ಇವತ್ತು ರಾತ್ರಿ ಅವರು ನಿದ್ದೆ ಮಾಡ್ತಾರೆ. ಈ ಪ್ರಪಂಚವನ್ನ ಕಾಯೋದೆಲ್ಲ ಯಾರು? ನಾವು. ಹಾಗಾಗಿ ಜಾಗರಣೆ ಮಾಡಿ ಪರಮೇಶ್ವರನ ಆರಾಧನೆ, ಪರಮೇಶ್ವರನ ನಾಮ ಜಪ. ಜಾಗರಣೆ ಅಂದ್ರೆ ಏನು? ರಾತ್ರಿ ಎಲ್ಲ ಪರಮೇಶ್ವರ ಧ್ಯಾನದಲ್ಲಿರಬೇಕು. ಜಾಗರಣೆ ಅಂದ್ರೆ ಅಲ್ಲೋಗೋದು ಇಲ್ಲೋಗೋದು, ಬೈಕ್ ರೈಡ್ಗಳು, ಇವೆಲ್ಲ ಜಾಗರಣೆ ಅಲ್ಲ. ಪರಮೇಶ್ವರನ ಮುಂದೆ ಬಂದು ಕೂತ್ಕೊಂಡು ಆತನ ಧ್ಯಾನದಲ್ಲಿರೋದೇ ಜಾಗರಣೆ. ಹಾಗಾಗಿ ಜಾಗರಣೆ ಮಾಡ್ತೀವಿ. ತದನಂತರ ಇಲ್ಲಿನ ವಿಶೇಷ ಏನು ಅಂದ್ರೆ ಶಿವಾಯ ಶಿವರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ. ಎಲ್ಲ ಮನಸ್ಸುಗಳಲ್ಲೂ ಭೇದ ಭಾವ ಇರುತ್ತೆ ಅಲ್ವಾ? ಶಿವ ಬೇರೆ, ನಾರಾಯಣ ಬೇರೆ, ನಾರಾಯಣ ಬೇರೆ, ಶಿವ ಬೇರೆ. ಇವೆಲ್ಲ ತಪ್ಪು. ಕಲ್ಮಶದ ಒಂದೇ ಒಂದು ಮಾತು, ಶಿವಾಯ ಶಿವರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ. ಶಿವನ ಹೃದಯದಲ್ಲಿ ನಾರಾಯಣ ಇರ್ತಾನೆ, ನಾರಾಯಣ ಹೃದಯದಲ್ಲಿ ಶಿವ ಇರ್ತಾನೆ. ಹಾಗಾಗಿ ಆ ಪ್ರತ್ಯಕ್ಷ ಸಾಕ್ಷಿ ಅಕ್ಕಪಕ್ಕದಲ್ಲೇ ಹರಿಹರರು ಇರುವಂಥದ್ದು. ಹಾಗಾಗಿ ಈ ಕ್ಷೇತ್ರದ ಹೆಸರು ಕೈಲಾಸ ವೈಕುಂಠ ಮಹಾಕ್ಷೇತ್ರ. ಯಾರೇ ಭಕ್ತಾದ್ರೆ ಇಲ್ಲಿ ಬಂದು ಭಗವಂತನ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ಕೊಂಡು 10 ನಿಮಿಷ ಕೂತ್ಕೊಂಡ್ರೆ ಸಾಕಿಲ್ಲಿ, ಆತನೇ ತನ್ನ ಭಕ್ತನಿಗೆ ಮನಸ್ಸಿಗೆ ಕೊಟ್ಟು ಬಿಡ್ತಾನೆ ಉತ್ತರ. ಅದನ್ನ ಇಲ್ಲಿನ ವಿಶೇಷ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಈ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ವಾರದಲ್ಲಿ ಒಂದಿನ ಬಂದೇ ಬರ್ತೀವಿ. ವೈಕುಂಠ ಎಲ್ಲೈತಪ್ಪ ಅಂದರೆ ರಾಜಾಜಿನಗರದ ವೈಕುಂಠದಲ್ಲಿದೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲ ಸ್ವಾಮಿಗಳು ದರ್ಶನ ಆಗೋಗ್ಬಿಡುತ್ತೆ. ದೇವರಿಗೆ ಯಾವ ತೀರ್ಥಯಾತ್ರೆನೂ ಮಾಡೋಂಗಿಲ್ಲ. ತೀರ್ಥಯಾತ್ರೆ ಶಕ್ತಿ ಇಲ್ದಾರವರು ನಮ್ಮ ರಾಜಾಜಿನಗರ ವೈಕುಂಠ ಕೈಲಾಸ ವೈಕುಂಠ ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಅವ್ರಿಗೆ ಎಲ್ಲ ಅವರು ಏನು ಇಷ್ಟಾರ್ಥ ಪೂರ್ತಿ ನೆರವೇರಿಸ್ತಾನೆ ಭಗವಂತ ಅಂತ ನಾವು ಕೇಳ್ಕೊತೀವಿ. ಅದೇ ರೀತಿ ಯಾವುದೇ ಶಿವರಾತ್ರಿ ಇರ್ಬೋದು, ವೈಕುಂಠ ಏಕಾದಶಿ ಇರ್ಬೋದು, ಈ ಕಮಿಟಿಯವರು ಭಾಳ ಅದ್ಭುತವಾಗಿ ಭಾಳ ಶಿಸ್ತಿನಿಂದ ಮಾಡ್ತಾರೆ. ಅದೊಂದು ಜನಗಳಿಗೆ ಅನುಕೂಲ.
ಕ್ಯೂ ಸಿಸ್ಟಮ್ ಆಗಲಿ ಗಲಾಟೆ ಆಗದಿರೋ ರೀತಿಯಲ್ಲಿ, ದೊಂಬಿ ಆಗದಿರೋ ರೀತಿಯಲ್ಲಿ ಲೈನ್ ಆಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಭಾಳ ಚೆನ್ನಾಗಿ ಒಂದು ನಾವು ಹೇಳ್ಬೇಕಾದ್ರೆ ಫಸ್ಟು ಕಮಿಟಿಯವರೆಗೆ ಒಂದು ಧನ್ಯವಾದಗಳು. ಎಷ್ಟೇ ವೈಕುಂಠ ಏಕಾದಶಿ ದಿನ ಎಷ್ಟು ಲಕ್ಷ ಜನನಪ್ಪ, 2 ಲಕ್ಷ ಜನ ಬಂದಿದ್ರು. ಒಂದು ಚೂರು ಎಲ್ಲೂ ಇದಾಗಲಿಲ್ಲ. ಅಷ್ಟು ಸಲೀಸಾಗಿ ನಾವೆಲ್ಲ ದರ್ಶನ ಮಾಡ್ಕೊಂಡು ಹೋದ. ಭಗವಂತ ಎಲ್ಲರಿಗೂ ಶಿವರಾತ್ರಿ ದೇವರು ಎಲ್ಲರಿಗೂ ಶಿವರಾತ್ರಿ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ ಅಂತ. ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಪ್ರಾರ್ಥನೆ, ಪ್ರಸಾದ ಹೀಗೆ ಹಲವು ಕಾರ್ಯಕ್ರಮಗಳಿದ್ದಾವೆ. ಹಾಗಾಗಿ ಎಲ್ಲರೂ ಇದನ್ನು ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಅದ್ರ ಜೊತೆ ನಾವು ಬಂದಿದ್ದೀವಿ. ಇವತ್ತಿನ ಕಾಲಘಟ್ಟದಲ್ಲಿ ಭಗವಂತ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ಹಾಗಾಗಿ ದೇವರನ್ನು ನಂಬಿ ಕೆಟ್ಟವರಿಲ್ಲ. ಹಾಗಾಗಿ ದೇವರನ್ನ ಪೂಜಿಸಿ ಆರಾಧಿಸಬೇಕಾಗಿ ವಿಶೇಷವಾದ ದಿವಸ ಇವತ್ತು. ವಿಶೇಷವಾದ ಮಹಾಶಿವರಾತ್ರಿಯ ಪುಣ್ಯ ದಿವಸ. ತುಂಬ ವಿಶೇಷವಾಗಿ ಇವತ್ತು ಶಿವನ ಅನುಗ್ರಹವನ್ನು ಸುಲಭವಾಗಿ ಪಡಿಬೋದು ಅಂತ ನಮ್ಮ ಹಿರಿಯರು ಪುರಾಣಗಳಲ್ಲಿ ಹೇಳಲಾಗಿದೆ. ನನಗೇನು ಟ್ರಸ್ಟ್ ಬಗ್ಗೆ ಗೊತ್ತಿಲ್ಲ. ಈ ಟ್ರಸ್ಟಿನ ಅಧ್ಯಕ್ಷರು RV ಹರೀಶ್ ಅವರು ಇದ್ದಾರೆ. ಅವರನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಕೇವಲ ಭಕ್ತಾದಿಗಳು. ದೇವಸ್ಥಾನ ಇಲ್ಲಿ ಈ ದೇವಸ್ಥಾನದಲ್ಲಿ ಕೈಲಾಸ, ಇದೊಂಥರ ಕೈಲಾಸ ಅಂದರೆ ಎಲ್ಲ ವಿಷ್ಣು, ಈಶ್ವರ ಎಲ್ಲ ದೇವರುಗಳು ಇದ್ದಾವೆ. ಲಕ್ಷ್ಮೀ ನರಸಿಂಹ ಆಗ್ಬೋದು, ವೆಂಕಟೇಶ್ವರ ಆಗ್ಬೋದು, ಆಂಜನೇಯ ಆಗ್ಬೋದು, ನವಗ್ರಹಗಳಾಗ್ಬೋದು, ಪ್ರತಿಯೊಂದು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಒಂದೇ ಜಾಗದಲ್ಲಿ ಒಂದೇ ಸಿಂಗಲ್ ರೂಫ್ನಲ್ಲಿ ಎಲ್ಲ ದೇವರುಗಳನ್ನು ನೋಡುವಂಥ ಒಂದು ಅವಕಾಶ ಇದೆ. ಪ್ರತಿ ವರ್ಷ ವಿಶೇಷವಾಗಿ ನಡೆಸ್ತಾ ಇರ್ತಾರೆ. ತುಂಬ ಈ ಟ್ರಸ್ಟಿನವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆ ಭಕ್ತಿ ದೇವಸ್ಥಾನ, ಒಳ್ಳೆ ಅನುಕೂಲ ಆಗುತ್ತೆ. ಬಂದರೆ ಇಲ್ಲಿ ಎಲ್ಲರಿಗೂ ಭಕ್ತಾದಿಗಳಿಗೆ ಬಂದು ದರ್ಶನ ಮಾಡಿದ್ರೆ ಒಳ್ಳೆಯ ದರ್ಶನ ಆಗುತ್ತೆ, ಒಳ್ಳೆಯದಾಗುತ್ತೆ. ನಮಗೆ ಇಲ್ಲಿ ಮದುವೆ ಆಗಿ ಇದೇ ದೇವಸ್ಥಾನದಲ್ಲಿ 48 ವರ್ಷಗಳಾಗಿದೆ. ಭಾಳ ಚೆನ್ನಾಗಿದೆ, ಭಾಳ ಸುಖವಾಗಿದ್ದೀವಿ. ಚೆನ್ನಾಗಿ ಮಕ್ಕಳು ಮರಿ ಎಲ್ಲ ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡ್ತಾನೆ. ಈ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ರಾಜಾಜಿನಗರದಲ್ಲಿರುವಂಥ ಪುರಾತನ ದೇವಸ್ಥಾನ ಒಳ್ಳೆ ಇದೆ ಸ್ವಾಮಿ. ಎಲ್ಲ ದರ್ಶನ ಆಗುತ್ತೆ. ಅಲಂಕಾರ ಭಾಳ ಚೆನ್ನಾಗಿದೆ. ಭಾಳ ಮನಸ್ಸಿಗೆ ಭಾರಿ ಸಂತೋಷ ಆಗುತ್ತೆ. ಭಾರಿ ಇದಾಗಿದೆ. ನಾವು ಎಲ್ಲರೂ ಬಂದು ಬೆಂಗಳೂರಲ್ಲಿ ಇರುವಂಥ ಭಕ್ತಾದಿಗಳು ಬಂದು ನಮ್ಮ ರಾಜಾಜಿನಗರದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಭಾರಿ ಅನುಕೂಲ ಆಗುತ್ತೆ, ಚೆನ್ನಾಗಿ ಹೋಗುತ್ತೆ. ದೇವರು ಚೆನ್ನಾಗಿ ಮಾಡುತ್ತಾನೆ ಎಲ್ಲರಿಗೂ ಅಂತ ತರ್ತೀವಿ. ಮತ್ತೆ ಇಲ್ಲಿ ಅಭಿಷೇಕ, ಹೋಮ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ನಾವು ಪ್ರತಿ ವರ್ಷ ಬಂದು ನಾವು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರ್ತೀವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಕಣ್ಣು ತುಂಬ್ಕೊಂಡು ಹೋಗ್ತೀವಿ. ಪೂಜೆ ಎಲ್ಲ ದೇವರ ಆಶೀರ್ವಾದ ನಮಗೆ.